ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಲಾಸ್ಟ್ ವಿಡಿಯೋನಲ್ಲಿ ನಾನು ಕ್ರೌನ್ ಪಫ್ನ ಹೇಗೆ ತೊಗೊಳ್ಳೋದು, ಸೆಕ್ಷನ್ ಹೇಗೆ ತೊಗೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೆ. ಅದ್ರ ಕಂಟಿನ್ಯೂಷನ್ ವಿಡಿಯೋ ಇದು. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನಾನು ಸಿ ಸೆಕ್ಷನ್ ತೊಗೊಳ್ತಾ ಇದ್ದೀನಿ. ಇಯರ್ ಮೇಲೆ 1.5 ಇಂಚ್ ಗ್ಯಾಪ್ ಬಿಟ್ಟು ನಾನು ಈ ಥರ ರೌಂಡ್ ಶೇಪಲ್ಲಿ, ಆಫ್ ರೌಂಡ್ ಶೇಪಲ್ಲಿ ಬರುತ್ತೆ ಇದು. ಈ ಥರ ಸಿ ಸೆಕ್ಷನ್ ತೊಗೋಬೇಕು ಫಸ್ಟು. ಇದಾದಮೇಲೆ ನಾನು ರಿಮೈನಿಂಗ್ ಹೇರಿಯ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಸೆಕ್ಷನ್ ಕ್ಲಿಪ್ ಸಿಗುತ್ತೆ, ಆ ಸೆಕ್ಷನ್ ಕ್ಲಿಪ್ನ ಹಾಕ್ಕೊಳ್ಬೇಕು. ಇದಕ್ಕೆ ಕ್ರಾಕೊಡೈಲ್ ಕ್ಲಿಪ್ ಅಂತ ಹೇಳ್ತೀವಿ. ಅಂದರೆ ತುಂಬ ಗ್ರಿಪ್ಪಾಗಿ ಇರುತ್ತೆ ಈ ಕ್ಲಿಪ್ಸು. ಸೊ ನಮಗೆ ಹೇರ್ ಸ್ಟೈಲ್ಗೆ ಯಾವುದೇ ಡಿಸ್ಟರ್ಬೆನ್ಸು ಇರಲ್ಲ ಇವಾಗ. ನೆಕ್ಸ್ಟು ಸಿ ಸೆಕ್ಷನ್ ಇರುತ್ತಲ್ವ, ಅಲ್ಲಿ ನಾನು ಸ್ವಲ್ಪ ಹೇರ್ನ ತೊಗೊಳ್ತಾ ಇದ್ದೀನಿ ಬ್ಯಾಕೂಮ್ ಪರ್ಪಸ್ಗೋಸ್ಕರ. ಯಾಕಂದರೆ ಬ್ಯಾಕೂಮ್ ಮಾಡಿಲ್ಲ ಅಂದರೆ ನಮಗೆ ಪಫ್ ಅನ್ನೋದು ಬರೋದಿಲ್ಲ. ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಪ್ರಾಕ್ಟೀಸ್ ಇಲ್ಲದೆ ಅಂತೂ ನಾವು ಏನೂ ಮಾಡೋದಕ್ಕಾಗಲ್ಲ. ನಾನು ಹೇಗೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಇವಾಗ ರಿಮೈನಿಂಗ್ ಏರಿಯಾ ಏನಿದೆ, ಅಂದರೆ ಹೇರ್ ಏನಿದೆ, ಅದಕ್ಕೆ ನಾವು ಸೆಕ್ಷನ್ ಕ್ಲಿಪ್ ಹಾಕ್ಕೊಳ್ತೀವಿ. ಅದು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಈ ಸೆಕ್ಷನ್ ಏನು ತೊಗೊಂಡಿದ್ದೀನಿ, 1/2 ಇಂಚಷ್ಟು ತೊಗೊಂಡಿರೋ ಅಂಥದ್ದು. ಇದಕ್ಕೆ ಪೌಡರ್ ಸಿಗುತ್ತೆ, ಆಸಿಸ್ ಡಸ್ಟ್ ಪೌಡರ್ ಅಂತ. ಇದನ್ನು ಹಾಕೋದ್ರಿಂದ ಏನು ಯೂಸ್ ಅಂದರೆ ಹೇರ್ಗೆ ಥಿಕ್ನೆಸ್ ಕೊಡುತ್ತೆ, ಮತ್ತು ಆಯಿಲು ನಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆಯಿಲ್ ಏನಾದರೂ ಇದ್ದರೆ ನಮಗೆ ಕಮ್ಮಿ ಮಾಡೋದ್ರಿಂದ ನಮಗೆ ಬ್ಯಾಕ್ ಕೋಮ್ಗೆ ಸಹಾಯ ಆಗುತ್ತೆ. ಅದರಿಂದ ನಾವು ಈ ಪೌಡರ್ನ ಯೂಸ್ ಮಾಡಿಕೊಂಡು ಬ್ಯಾಕ್ ಕೋಮ್ನ ಮಾಡ್ಕೊತೀವಿ. ನಾನಿಲ್ಲಿ ಹೇಗೆ ಮಾಡ್ತಾ ಇದ್ದೀನಿ ಅದೇ ಥರ ನೋಡಿಕೊಂಡು ಬ್ಯಾಕ್ ಕೋಮ್ದೇ ಕೋಮ್ ಸಿಗುತ್ತೆ, ಆ ಬ್ಯಾಕೂಮ್ ಕೋಮ್ ಸಹಾಯದಿಂದ ನಾವು ಈ ಥರ ಮಾಡೋದನ್ನು ನಾವು ಬ್ಯಾಕೂಮ್ ಅಂತ ಹೇಳ್ತೀವಿ. ಬ್ಯಾಕೂಮ್ ನಮಗೆ ಪರ್ಫೆಕ್ಟಾಗಿ ಇದ್ದಾಗ ಮಾತ್ರ ಕ್ರೌನ್ ಪಫು ನಮಗೆ ಕರೆಕ್ಟಾಗಿ ಬರುತ್ತೆ, ಅಂದರೆ ಆ ಶೇಪಲ್ಲೇ ಬರುತ್ತೆ. 1 ಇಂಚು ಬ್ಯಾಕೂಮ್ ಆದಮೇಲೆ ನಾನು ಹೋಲ್ಡಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಅಂದರೆ ಅದು ಅಲ್ಲೇ ಹೋಲ್ಡ್ ಆಗಿರಲಿ, ಸ್ಟೇ ಆಗಿರಲಿ ಅನ್ನೋ ರೀಸನಿಂದ ಡ್ರಾಫ್ಟ್ ಅಂತ ಸಿಗುತ್ತೆ, ಆ ಹೋಲ್ಡಿಂಗ್ ಸ್ಪ್ರೇನ ನಾನು ಯೂಸ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ನಾನು ನೆಕ್ಸ್ಟ್ ಸೆಕ್ಷನ್ನ ತೊಗೊಳ್ತೀನಿ. ಇಲ್ಲಿ ಟೋಟಲಾಗಿ ನಾನು 3 ಸೆಕ್ಷನ್ ಆಗಿ ಕ್ರೌನ್ ಪಫ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. 1 ಇಂಚು ಗ್ಯಾಪ್ ಬಿಟ್ಟು ಇನ್ನೊಂದು ಸೆಕ್ಷನ್ನ ನಾನು ತೊಗೊಳ್ತಾ ಇದ್ದೀನಿ. ಅದೇ ಥರನೇ ಸೇಮು ಇಲ್ಲೂ ಸಹ ಬ್ಯಾಕೂಮ್ ಮಾಡ್ಕೊಬೇಕು ನಾವು 1 ಇಂಚಷ್ಟು. ಇದಕ್ಕೆ ನಾನು ಸ್ಟ್ರೈಟ್ ಇಟ್ಕೊತಿದ್ದೀನಿ, ಅಂದರೆ 90 ಡಿಗ್ರಿನಲ್ಲಿ ಇಟ್ಕೊಂಡು ನಾನು ಬ್ಯಾಕೂಮ್ನ ಮಾಡ್ಕೊತಾ ಇರೋವಂಥದ್ದು. ನೆಕ್ಸ್ಟು ಈ ಸೆಕ್ಷನ್ನು ಸಹ ನಾನು ಬ್ಯಾಕೂಮ್ ಮಾಡ್ಕೊತಾ ಇದ್ದೀನಿ. ಸೇಮ್ ಮೆಥಡಲ್ಲೇ ನಾವು ಬ್ಯಾಕೂಮ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವಿಡಿಯೋನ, ಯಾಕಂದರೆ ಕಮ್ಮಿ ಟೈಮಲ್ಲಿ ನಾನು ಇಷ್ಟು ಕವರ್ ಮಾಡಬೇಕಾಗಿದೆ ಟಾಪಿಕ್ಸ್ನ. ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಿದ್ದೀನಿ ಅಷ್ಟೇ. ಇಲ್ಲೂ ಸಹ ಅದೇ ಥರನೇ ಬ್ಯಾಕೂಮ್ ಮಾಡಿಕೊಂಡು ಸ್ಪ್ರೇ ಸಿಗುತ್ತಲ್ವ, ಆ ಸ್ಪ್ರೇನ ಹಾಕ್ಕೊಂಡು ನೀಟಾಗಿ ನಾನು ಅದನ್ನು ಹೋಲ್ಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾವು 3rd ಸೆಕ್ಷನ್ನ ತಗೊಳ್ಳೋಣ, ಅಂದರೆ ಲಾಸ್ಟ್ ಸೆಕ್ಷನ್ನು. ಇವಾಗ ಫ್ರಂಟಲ್ಲಿ ಏನು ಕಾಣುತ್ತೆ ಆ ಸೆಕ್ಷನ್ನ ನಾವು ತಗೊಂಡು ಸೇಮ್ ಅದೇ ಥರನೇ ಬ್ಯಾಕೂಮ್ ಸ್ಟಾರ್ಟ್ ಮಾಡೋಣ. ಈ ಲಾಸ್ಟ್ ಸೆಕ್ಷನ್ನ ನೋಡಿ ನೀವು 180 ಡಿಗ್ರಿನಲ್ಲಿ ನಾನು ಇಟ್ಕೊಂಡು ಇಲ್ಲಿ ನಾನು ಬ್ಯಾಕೂಮ್ ಮಾಡ್ಕೊತಿದ್ದೀನಿ. ಆವಾಗ ಕ್ರೌನ್ ಪಫ್ ಅನ್ನೋದು ನೀಟಾಗಿ ನಮಗೆ ಆ ಶೇಪಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಇದೇ ಥರನೇ ಹೋಲ್ಡ್ ಮಾಡಿಕೊಂಡು ನಾವು ಬ್ಯಾಕೂಮ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಬ್ಯಾಕೂಮ್ನ ಹೋಲ್ಡ್ ಮಾಡೋಕ್ಕೆ ನಾನು ಡ್ರಾಫ್ಟ್ ಸ್ಪ್ರೇನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಬ್ಯಾಕೂಮ್ ಮಾಡಾದಮೇಲೆ ಒಂದು ಸರಿ ಆಪೋಸಿಟ್ ಡೈರೆಕ್ಷನಲ್ಲಿ ಬಾಚಿಕೊಂಡು ಇದನ್ನು ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಸ್ಟ್ರೈಟ್ ನೋಡಿದಾಗ ಅದು ಈಕ್ವಲಾಗಿ ಕಾಣಬೇಕು. ಆ ಲೈನ್ ಕಾಣ್ತಾ ಇದೆ ನೋಡಿ ಮೇಲೆ ನಿಮಗೆ, ಅದು ಈಕ್ವಲಾಗಿ ಇದ್ದಾಗ ಮಾತ್ರ ನಮಗೆ ಕರೆಕ್ಟಾಗಿ ಬ್ಯಾಕೂಮ್ ಆಗಿದೆ ಅಂತ ಅಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ. ನೆಕ್ಸ್ಟು ನಾನಿಲ್ಲಿ ಎಲ್ಲ ಹೇರ್ನು ತೊಗೊಂಡು ನೀಟಾಗಿ ಕೂಮ್ ಮಾಡ್ಕೊತಿದ್ದೀನಿ. ಯಾವುದೇ ನಾವು ಚಿಕ್ಕ ಕಟ್ಸಿದ್ವಿ ಅಲ್ವಾ, ಅಂದರೆ ಬ್ಯಾಕೂಮ್ ಅಂದ್ರೇ ಚಿಕ್ಕ ಕಟ್ಸೋದು ಅಂತ ಅಲ್ವಾ, ಅದನ್ನು ನಾನು ನೀಟಾಗಿ ಕೂಮ್ ಮಾಡಿ ರಿಮೂವ್ ಮಾಡ್ಕೊತಿದ್ದೀನಿ. ಯಾವುದೇ ಥರ ಮೆಸ್ಸಿಯಾಗಿ ಕಾಣಬಾರ್ದು. ನೀಟಾಗಿ ಎಷ್ಟಾಗುತ್ತೋ ನಮಗಷ್ಟು ನೀಟಾಗಿ ಕೂಮ್ ಮಾಡ್ಕೊಬೇಕಾಗತ್ತೆ. ತುಂಬ ಒಳಗಡೆವರೆಗೂ, ಹೇರ್ ಒಳಗಡೆವರೆಗೂ ನಾವು ಕೂಮ್ ಮಾಡ್ಕೊಂಡು ಬಿಡಬಾರ್ದು, ಬ್ಯಾಕೂಮ್ ಎಲ್ಲ ಹೋಗೋ ಥರ ಮೇಲೆ ನೋಡಿಕೊಂಡು ಕೂಮ್ ಮಾಡಿಕೊಂಡು ಕ್ರೌನ್ ಪಫ್ಗೆ ನಾವು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದಾದಮೇಲೆ ನಾನು ಮೇಲೆ ಶೈನ್ ಸ್ಪ್ರೇ ಹಾಕ್ತಾ ಇದ್ದೀನಿ. ಶೈನ್ ಸ್ಪ್ರೇ ಹಾಕೋದ್ರಿಂದ ಒಂದು ಹೇರಲ್ಲಿ ಒಂದು ಗ್ಲೋ ಕಾಣುತ್ತೆ. ಅದ್ರ ಮೇಲೆ ಹಾಕಿರ್ತಾರೆ ನೋಡಿ ಶೈನ್ ಅಂತ, ಹೇರ್ಗೆ ಶೈನ್ ಸಿಗುತ್ತೆ. ಜೊತೆಗೆ ನಮಗೆ ಹೋಲ್ಡ್ ಮಾಡೋಕ್ಕೆ ಸಹ ಅದು ಹೆಲ್ಪ್ ಮಾಡುತ್ತೆ, ಅಂದರೆ ಹೇರ್ನ ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಈಸಿ ಮಾಡಿಕೊಡುತ್ತೆ.
ಕ್ರೌನ್ ಪಫ್ ಕೆಳಗಡೆ ನಾನೊಂದು ಸಕ್ಷನ್ ಕ್ಲಿಪ್ ಹಾಕ್ಕೊತಾ ಇದ್ದೀನಿ, ಏನಕ್ಕೆ ಅಂತ ಹೇಳ್ತೀನಿ. ಇಲ್ಲಿ ನಾನು ಸ್ಟಿಕ್ನ ಸಕ್ಷನ್ ಕ್ಲಿಪ್ಗೆ ಹೋಲ್ಡ್ ಮಾಡೋಕ್ಕೆ ನನಗೆ ಈಸಿ ಆಗಲಿ ಅಂತ ಕ್ಲಿಪ್ ಹಾಕ್ಕೊಂಡೆ ಅಷ್ಟೇ. ನೋಡಿ ಇಲ್ಲಿ ಸ್ಟಿಕ್ ತೋರಿಸ್ತಾ ಇದ್ದೀನಲ್ವ, ಈ ಥರ ಸ್ಟಿಕ್ಕು ನಿಮಗೆ ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಇದು ನಾವು ಹೋಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ, ಅಂದರೆ ಹೇರ್ನ ಹೋಲ್ಡ್ ಮಾಡೋಕ್ಕೆ. ಇವಾಗ ನೋಡಿ ಇಲ್ಲಿ ನಾನು ಯಾವ ಥರ ಹೋಲ್ಡ್ ಮಾಡ್ತಿದ್ದೀನಿ, ಅದೇ ಥರನೇ ಹೇರ್ನ ಹಾಕ್ಕೊಂಡು ನಾನಿಲ್ಲಿ ಲೈನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಇವಾಗ ಹೇರ್ ಸ್ಪ್ರೇ ಹಾಕ್ಕೊತಾ ನಾನು ಪಿಂಚ್ ಮಾಡ್ತೀವಿ ಗೊತ್ತಾ, ಅಂದರೆ ಏನಾದರೂ ಸಾಲ್ಟ್ ಏನಾದರೂ ಹಾಕಬೇಕಂದ್ರೆ ಪಿಂಚ್ ಮಾಡಿ ನಾವು ಹಾಕ್ಕೊತೀವಲ್ವ, ಅದೇ ಥರ ಮೆಥಡಲ್ಲಿ ಪಿಂಚ್ ಮಾಡಿ ಹೋಲ್ಡಿಂಗ್ ಸ್ಪ್ರೇ ಹೆಲ್ಪಿಂದ ಲೈನ್ಸ್ನ ಮಾಡಬೇಕಾಗುತ್ತೆ. ನಾನಿಲ್ಲಿ ಯಾವ ಥರ ಮಾಡ್ತಿದ್ದೀನಿ ಅದೇ ಥರನೇ ಫಾಲೋ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಿದ್ದೀನಿ. ನಾವು ಪಿಂಚ್ ಮಾಡಾದ್ಮೇಲೂ ಅದು ಹೇರ್ ಬರ್ತಾ ಇಲ್ಲ ಲೈನ್ಸು ಅಂದಾಗ ನಾವು ಸ್ಪ್ರೇನ ಯೂಸ್ ಮಾಡ್ಕೊತೀವಿ. ಇದೇ ಥರನೇ ನಾವು ಶೈನಿಂಗ್ ಸ್ಪ್ರೇ ಮತ್ತು ಹೋಲ್ಡಿಂಗ್ ಸ್ಪ್ರೇನ ಯೂಸ್ ಮಾಡುವಂಥ ರೀತಿಯಾಗಿದೆ. ಇವಾಗ ನೋಡಿ ಝೂಮಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನು ಹೋಲ್ಡ್ ಸ್ಪ್ರೇ ಯೂಸ್ ಮಾಡಿಕೊಂಡು ಲೈನ್ಸ್ನ ನೀಟಾಗಿ ನಾನು ತೆಗಿತಾ ಇದ್ದೀನಿ. ಇಲ್ಲಿ ಹತ್ತಿರದಿಂದ ನೋಡಿದಾಗ ನಿಮಗೆ ಮೋಸ್ಟ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಲೈನ್ಸು ಅಂತ. ಹೇರ್ ಸ್ಟೈಲ್ ಮಾಡೋದಕ್ಕೆ ಸ್ವಲ್ಪ ನಮಗೆ ಪೇಷನ್ಸ್ ಬೇಕಾಗುತ್ತೆ. ಇದಾದಮೇಲೆ ನಾನು ಏನು ಹೋಲ್ಡ್ ಮಾಡಿದ್ವಿ ಸ್ಟಿಕ್ಕು ಅದನ್ನೆಲ್ಲ ರಿಮೂವ್ ಮಾಡಿ ಕ್ಲಿಪ್ ಸಹ ನಾನು ತೆಗಿತಾ ಇದ್ದೀನಿ. ಇದನ್ನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಹೇರ್ ಪಫ್ ಅನ್ನೋದು ಹೋಗ್ಬಿಡುತ್ತೆ, ಆ ಶೇಪ್ ಅನ್ನೋದು ಬರೋದಿಲ್ಲ. ಇದಾದಮೇಲೆ ನಾನು ಹುಷಾರಾಗಿ ಸುಜಾತ ಪಿನ್ಸು, ಬಾಬಿ ಪಿನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಟ್ರೈಟ್ ಪಿನ್ ಹಾಕ್ತಾ ಇದ್ದೀನಿ, ಅಂದರೆ ಕಂಪಲ್ಸರಿ ರೂಟ್ಗೆ ನಾವು ಟಚ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಹೇಗೆ ಹೋಲ್ಡ್ ಮಾಡಿದ್ದೀನಿ ನೋಡಿ, ಅದೇ ಥರನೇ ಹೋಲ್ಡ್ ಮಾಡಿಕೊಂಡು ಪಿನ್ನನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ರೈಟಿಂದ ಲೆಫ್ಟ್ಗೂ ಸಹ ರೂಟ್ಗೆ ನಾನು ಟಚ್ ಮಾಡಿನೇ ಸ್ಟ್ರೈಟ್ ಪಿನ್ನನ್ನು ಹಾಕ್ಕೊತಿದ್ದೀನಿ. ಕ್ರೌನ್ ಪಫಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಅಥವಾ ಬರ್ದೇನೋ ತುಂಬ ಮಿಸ್ಟೇಕ್ಸ್ನ ಮಾಡ್ತಾರೆ, ಆ ಶೇಪ್ ಅನ್ನೋದು ಬರೋದಿಲ್ಲ ಎಷ್ಟು ಟ್ರೈ ಮಾಡಿದ್ರೂ. ಈ ಮೆಥಡಿಂದ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಪಫ್ ಅನ್ನೋದು ನೀಟಾಗಿ ನಮಗೆ ಸಿಗುತ್ತೆ. ಕ್ರೌನ್ ಪಫು ಮತ್ತು ಲೈನ್ಸು ಹೇಗೆ ತೆಗಿಯೋದು ಅಂತ ನಿಮಗೆ ಇವಾಗ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ವೇರಿ ಹೇಗೆ ಮಾಡ್ಕೊಳ್ಳೋದು, ಎಸ್ ಸೆಕ್ಷನ್ ಹೇಗೆ ತೊಗೊಳ್ಳೋದು ಅಂತ ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.